ನಾನು ಒಬ್ಬ ಕವಿಯಾಗಿ ರೂಪುಗೊಳ್ಳೋದಕ್ಕೆ ಚಿತ್ರಗೀತೆಗಳು ಕಾರಣ ಆಯಿತು ಅಂತ ಹೇಳಿದ್ರೆ ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕಂದರೆ ನಾನು ಚಿಕ್ಕಂದಿನಿಂದಲೂ ಚಲನಚಿತ್ರ ಗೀತೆಗಳನ್ನ ಹಾಡ್ತಾಯಿದ್ದವನು. ನಾನಿದ್ದದ್ದು ಚಿಂತಾಮಣಿ ಅಂತ ಒಂದು ಊರದು. ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದ್ದಾಗ, ಅಂದರೆ ಈಗ ಕೋಲಾರ ಎರಡು ಭಾಗ ಆಗಿದೆ, ಚಿಕ್ಕಬಳ್ಳಾಪುರ ಕೋಲಾರ ಅಂತ. ನಾನೀಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತೀನಿ. ಆದರೆ ಆಗ ಸಮಗ್ರ ಕೋಲಾರ ಜಿಲ್ಲೆಯಲ್ಲಿ ಇದ್ದೆ ನಾನು. ಅದು ಆಂಧ್ರಕ್ಕೆ ಗಡಿ ಭಾಗ. ಅದು ಆಂಧ್ರದ ಗಡಿ ಭಾಗ ಆದ್ದರಿಂದ ತೆಲುಗು ಅದು ಅಲ್ಲಿ ಪ್ರಿಡಾಮಿನೆಂಟ್ಲಿ ಎಲ್ಲರ ಮನೆ ಮಾತು ತೆಲುಗೇ ಆಗಿರ್ತಾಯಿತ್ತು. ಆದರೆ ನಮ್ಮ ಕುಟುಂಬ, ನಮ್ಮ ತಂದೆ ಬೀರೂರಿನಿಂದ ಬಂದವರಾದ್ದರಿಂದ, ನಮ್ಮ ತಾಯಿ ಶ್ರೀಮಂಗಲ ಅಂತ, ಅದು ಕನ್ನಡದ ಪ್ರದೇಶ ಆದ್ದರಿಂದ ನಮ್ಮಲ್ಲಿ ಕನ್ನಡವೇ ಮನೆ ಮಾತಾಗಿತ್ತು. ನಾವು ಮನೆಯಲ್ಲಿ ಕನ್ನಡ ಮಾತಾಡ್ತಾಯಿದ್ವಿ. ಆದರೆ ಹೊರಗಡೆ ಇದ್ದ ವಾತಾವರಣ ಎಲ್ಲ ತೆಲುಗು ವಾತಾವರಣ. ತೆಲುಗು ಸಿನಿಮಾಗಳನ್ನು ನಾನು ಆವಾಗ ನೋಡ್ತಾಯಿದ್ದೆ. ಆವಾಗ ಎನ್ ಟಿ ರಾಮರಾವ್, ನಾಗೇಶ್ವರ ರಾವ್ ಅವರು ನಮ್ಮ ಆರಾಧ್ಯ ದೈವಗಳು. ಸೊ ಆಗ ಈ ಚಿತ್ರಗೀತೆಗಳು ಭಾಳ ಮಧುರವಾದ ಚಿತ್ರಗೀತೆಗಳೆಲ್ಲ ಇರ್ತಾಯಿತ್ತು, ಸಂಗೀತ ಪ್ರಧಾನವಾದ ಚಿತ್ರಗೀತೆಗಳು. ಆ ಗೀತೆಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತಾಯಿದ್ದು. ನಾನು ಹಾಡ್ತಾಯಿದ್ದೆ. ನಾನೊಬ್ಬ ಹಾಡುಗಾರನಾಗಿದ್ದೆ. ನನ್ನ ಪ್ರಾಥಮಿಕ ಶಾಲೆಯಿಂದಲೂ ನಾನು ಹಾಡಿ ಅನೇಕ ಬಹುಮಾನಗಳನ್ನು ಕಾಲೇಜ್ ಲೆವೆಲ್ ತನಕ ತೊಗೊಂಡಿದ್ದವನು. ಆಮೇಲೂ ಕೂಡ ನಾನು ಆಕಾಶವಾಣಿಯಲ್ಲಿ ನಾನು ಆಡಿಷನ್ಡ್ ಸಿಂಗರ್ ಆಗಿದ್ದಂಥವನು. ಸಂಗೀತ ನನ್ನ ಆದ್ಯತೆಗಳಲ್ಲಿ ಒಂದು, ಸಂಗೀತ ನನ್ನ ತುಂಬ ಪ್ರೀತಿಗಳಲ್ಲಿ ಒಂದು. ಅದು ನಾನು ಶಾಸ್ತ್ರೀಯವಾಗಿ ಕೂಡ ಕರ್ನಾಟಕ ಸಂಗೀತವನ್ನು ಅಭ್ಯಾಸನೂ ಮಾಡಿದ್ದೀನಿ. ಇಷ್ಟೆಲ್ಲ ಹಿನ್ನೆಲೆ ಯಾಕೆ ಹೇಳಿದೆ ಅಂದರೆ, ಇದೆಲ್ಲದರ ಮೂಲಕ ಎಲ್ಲೋ ನನಗೆ ಈ ಕಾವ್ಯದ ಕಡೆಗೆ ನನ್ನ ಒಲವು ಜಾಸ್ತಿ ಆಯಿತು ಅಂತ ನನಗೆ ಅನಿಸುತ್ತೆ ಮೊದಲಿಂದನೂ. ನಾನು ಹಾಗೆ ನೋಡಿದ್ರೆ ಚಿಕ್ಕಂದಿನಲ್ಲಿ ನಮ್ಮ ಮನೆಗೆ ನಮ್ಮ ತಾಯಿ ಸರ್ಕ್ಯುಲೇಟಿಂಗ್ ಲೈಬ್ರರಿಯಿಂದ ಒಂದಷ್ಟು ಕಾದಂಬರಿಗಳನ್ನು ತರ್ತಾಯಿದ್ರು. ಪಕ್ಕದ ಮನೆ ಸೆಟ್ರ ಮನೆಯಲ್ಲಿ ಚಂದಮಾಮ, ಬಾಲಮಿತ್ರ ಅವೆಲ್ಲ ತರಿಸ್ತಾಯಿದ್ರು. ಅವೆಲ್ಲ ಓದ್ತಾಯಿದ್ದೆ. ಅದನ್ನು ಓದೋದು ಅಂದರೆ ನನಗೆ ಭಾಳ ಮೊದಲಿಂದ ಭಾಳ ಅದೊಂದು ಭಾಳ ನನಗೆ ಭಾಳ ಇಷ್ಟವಾದಂಥ ಒಂದು ಹವ್ಯಾಸ ಆಗಿತ್ತು. ಆ ಓದು ನನಗೆ ಬಹುಶಃ ಈ ಸಾಹಿತ್ಯ ಕಡೆ ಬರಲಿಕ್ಕೆ ಕಾರಣ ಆಯಿತು ಅಂತ ಕಾಣುತ್ತೆ. ನನ್ನ ತಾಯಿ ತರ್ತಾಯಿದ್ದ ಪುಸ್ತಕಗಳಲ್ಲೇ ಆ ಕಾಲಕ್ಕೆ ನಾನಿನ್ನೂ ಮಿಡ್ಲ್ ಸ್ಕೂಲ್ ಓದ್ತಿದ್ದಾಗಲೇ ನಾನು ಅನಾಕರು, ತರಾಸು, ತ್ರಿವೇಣಿ, ಕಾರಂತರು ಇವರೆಲ್ಲರನ್ನೂ ಆವಾಗ ನಮ್ಮ ತಾಯಿ ತಂದ ಪುಸ್ತಕ ನಾನು ಓದ್ತಾಯಿದ್ದೆ. ಏನೋ ಆ ವಯಸ್ಸಿಗೆ ನನಗೆ ಏನು ಸಾಧ್ಯವೋ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಬರ್ತಾ ನನಗೆ ಈ ಕಾವ್ಯದಲ್ಲಿ ಆಸಕ್ತಿ ಬಂತು. ಜೊತೆಗೆ ತುಂಬ ಒಳ್ಳೆಯ ಕನ್ನಡ ಮೇಷ್ಟ್ರೊಬ್ಬರಿದ್ದರು ನನಗೆ, ವೈಎಸ್ ಗುಂಡಪ್ಪನವರು ಅಂತ. ಮಿಡ್ಲ್ ಸ್ಕೂಲಲ್ಲಿ ನನಗೆ ಮೇಷ್ಟ್ರಾಗಿದ್ದರು. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿದ್ದರು. ಅವರಿಗೆ ಕಾವ್ಯದಲ್ಲಿ ಬಹಳ ವಿಶೇಷವಾದ ಆಸಕ್ತಿ. ಅವರಿಗೆ ಎಷ್ಟು ಉತ್ಸಾಹದಿಂದ ಪಾಠ ಮಾಡ್ತಿದ್ರು ಅಂದರೆ ತನ್ಮಯರಾಗಿಬಿಡ್ತಾಯಿದ್ರು ಅವರು. ಆ ಕಾವ್ಯವನ್ನು ಪಾಠ ಮಾಡಬೇಕಾಗಿದ್ರೇ ನಾವು ಮಾಡ್ತಾ ಇರೋದು ಎಲ್ಲೋ ಮಿಡ್ಲ್ ಸ್ಕೂಲ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗರು, ಅವ್ರಿಗೆ ಎಷ್ಟು ಮಾತ್ರ ಅರ್ಥ ಆಗುತ್ತೆ ಅದು ಯಾವತ್ತೂ ಯೋಚನೆ ಮಾಡ್ತಿರಲಿಲ್ಲ ಅವರು. ಆ ಕಾವ್ಯದಿಂದ ತಾವು ಪಡೆದ ಅನುಭೂತಿ ಏನಿದೆ, ರಸಾನುಭೂತಿ ಏನಿದೆ, ಅದನ್ನೆಲ್ಲ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಧಾರೆ ಇರ್ತಾಯಿದ್ರು. ಅದು ನನಗೂ ಕೂಡ ನನ್ನ ಮೇಲೆ ಭಾಳ ವಿಶೇಷವಾದ ಪ್ರಭಾವ ಬೀರಿತ್ತು. ಅಷ್ಟೇ ಅಲ್ಲದೆ ಅವರು ನಮ್ಮಲ್ಲೂ ಕವಿತೆ ಬರೀಲಿಕ್ಕೆ ಆಗಿನಿಂದಲೇ ಒಂದು ಪ್ರಚೋದನೆ ಕೊಡ್ತಾಯಿದ್ರು. ಒಂದು ಕವಿತೆಯನ್ನು ಓದ್ಬಿಟ್ಟು ನೀವು ಇಂಥದ್ದೇ ಒಂದು ಕವಿತೆ ಬರೀರಿ ಅಂತ ಹೇಳೋರು. ಆ ಹಳ್ಳಿಯ ಹೆಣ್ಣಿದು ನೋಡು ಮಲ್ಲಿಗೆ ಬಳ್ಳಿಯ ಹಾಗೆ ಅಂತ ಯಾವುದೋ ಒಂದು ಪದ್ಯ ಹೇಳಿಬಿಟ್ಟು ಇಂಥದ್ದೊಂದು ಕವಿತೆ ನೀವು ಬರ್ಕೊಂಬನ್ನಿ ಅಂತ ಹೇಳೋರು. ನನಗೂ ಒಂದು ಏನೋ ಆಸಕ್ತಿ ಇತ್ತಲ್ಲ, ನಾನು ಸುಮ್ಮನೆ ಏನೋ ಒಂಚೂರು ಬದಲಾವಣೆ, ಹಳ್ಳಿಯ ಹೆಣ್ಣಿದು ನೋಡು ಜಾಜಿಯ ಮಲ್ಲಿಗೆ ಹಾಗೆ ಅಂತ ಏನೋ ಆ ಥರ ಬರೆದಿದ್ದೆ. ಅಷ್ಟಕ್ಕೇ ಅವರು ಕ್ಲಾಸಲ್ಲಿ ನೋಡಿ ಒಂದು ಪ್ರಯತ್ನ ಮಾಡಿದ್ದಾನೆ ಹುಡುಗ ಪದ್ಯ ಬರೀಲಿಕ್ಕೆ, ಹೀಗೆ ಪ್ರಯತ್ನ ಪಟ್ಟು ಮುಂದೆ ಒಬ್ಬ ಕವಿ ಆಗಬಹುದು ಅಂತ ಕೂಡ ಹೇಳ್ತಾಯಿದ್ರು. ಅವರು ಮಕ್ಕಳ ಸಾಹಿತ್ಯ ಬರೀತಾಯಿದ್ರು. ಅವರು ಭಾಳ ಒಳ್ಳೆಯ ಮೇಷ್ಟ್ರು. ಆ ಕಾಲಕ್ಕೆ ನನಗೆ ಬಹುಶಃ ಅದು ಕೂಡ ಪ್ರಭಾವ ಬೀರಿರ್ಬೋದು. ಆದರೆ ನಿರ್ದಿಷ್ಟವಾಗಿ ನನಗೆ ನಾನು ಕವಿತೆ ಬರಿತೀನಿ, ಕವಿ ಆಗ್ತೀನಿ ಅನ್ನೋದು ನನ್ನ ಮನಸ್ಸಲ್ಲಿ ಇರಲಿಲ್ಲ. ಅದು ಆ ಬೀಜ, ಅವ್ರು ಬಿತ್ತಿದ ಬೀಜ ಬಹುಶಃ ನಾನು ದಾವಣಗೆರೆಗೆ ಬಂದ ಮೇಲೆ, ದಾವಣಗೆರೆಯಲ್ಲಿ ನಾನು PUC ಓದ್ತಾಯಿದ್ದೆ. ಆಮೇಲೆ ಫಸ್ಟ್ ಇಯರ್ ಡಿಗ್ರಿ ಕೂಡ ಅಲ್ಲೇ ಓದಿದೆ. ಅಲ್ಲಿ ನಮಗೆ DK ಸೀತಾರಾಮ ಶಾಸ್ತ್ರಿಗಳು ಅಂತ ಒಬ್ಬರು ಇಂಗ್ಲೀಷ್ ಮಾಸ್ಟರ್ರು. ಅವರು ತುಂಬ ಚೆನ್ನಾಗಿ ಪಾಠ ಭಾಳ ಅವರೇನಂತ ಜನಪ್ರಿಯ ಟೀಚರ್ ಆಗಿಲ್ಲ, ಯಾಕಂದರೆ ಭಾಳ ಗಂಭೀರವಾಗಿರ್ತಿದ್ರು. ಅವರು ಗಂಭೀರವಾಗಿ ಪಾಠ ಮಾಡೋರು. ಆದರೆ ಅದು ನನ್ನ ಮೇಲೆ ಬಹಳ ವಿಶೇಷವಾದ ಪ್ರಭಾವ ಬೀರ್ತಾಯಿತ್ತು. ನಾನು ಕೆಲವು ಕಾಲೇಜ್ ಮ್ಯಾಗ್ಝಿನ್ಗೋಸ್ಕರ ಒಂದು ಪದ್ಯ, ಕಥೆ ಎಲ್ಲ ಬರ್ಕೊಟ್ಟಿದ್ದೆ. ಇಂಗ್ಲೀಷಲ್ಲಿ ಕತೆ ಬರೆದಿದ್ದೆ ನಾನು. ಅವರು ಅದನ್ನು ಓದಿ ಅವ್ರಿಗೆ ಸ್ವಲ್ಪ ಅವ್ರಿಗೆ ಇಷ್ಟ ಆಯಿತು ಅಂತ ಕಾಣುತ್ತೆ. ನನ್ನ ಅವ್ರು ಕರೆದು ಮನೆಗೆ ಕರ್ಕೊಂಡು ಹೋಗಿ ಅವರು ನಿನಗೆ ಕಾವ್ಯದಲ್ಲಿ ಆಸಕ್ತಿ ಇದೆ, ಇದನ್ನು ಓದು ಅಂದ್ಬಿಟ್ಟು, ಆ ಕಾಲಕ್ಕೆ ನಾನು ಮೊಟ್ಟ ಮೊದಲು ನನಗೆ ಅವ್ರು ಕೊಟ್ಟಿದ್ದು ಗೋಪಾಲಕೃಷ್ಣ ಅಡಿಗರದು ಭೂಮಿಗೀತ. ನನಗೇನೂ ಅರ್ಥ ಆಗಲಿಲ್ಲ ಅದು.
ಮತ್ತು ನರಸಿಂಹಸ್ವಾಮಿ ಹಿಡಿದು ಮನೆಯಿಂದ ಮನೆಗೆ ಕಲೆಕ್ಷನ್ ಕೊಟ್ಟರು. ಅದು ಕೂಡ ನನಗೆ ಅಷ್ಟು ವಿಶೇಷವಾಗಿ ಅರ್ಥ ಆಗಲಿಲ್ಲ. ಅವರೇ ಕೂರಿಸ್ಕೊಂಡು ಅದಕ್ಕೆ ಅರ್ಥ ಎಲ್ಲ ಹೇಳಿ, ಇದು ಅರ್ಥ ಮಾಡ್ಕೋಬೇಕಾದ್ರೆ ಅಡಿಗರನ್ನ ಮೊದಲಿಂದ ಓದಬೇಕು ನೀನು, ಅವರ ಭಾವತರಂಗದಿಂದ ಓದ್ಕೊಂಬಂದರೆ ಆಗ ಅಡಿಗರು ಹೇಗೆ ಬೆಳೆದು ದೊಡ್ಡ ಕವಿ ಆದರು ಅಂತ ಗೊತ್ತಾಗುತ್ತೆ. ಮೈಸೂರು ಮಲ್ಲಿಗೆಯಿಂದ ಓದ್ಕೊಂಬಂದರೆ ಆಗ ನರಸಿಂಹಸ್ವಾಮಿನ ಅರ್ಥ ಆಗುತ್ತೆ ಅಂಥೇಳಿ ಓದಿಸ್ತಾ ಬಂದರು ಅವರು. ಆಮೇಲೆ ಅವರೇ ಹೇಳಿದ್ರು, ನೀನು ಸಾಹಿತ್ಯದಲ್ಲಿ ಇಷ್ಟು ಆಸಕ್ತಿ ಇದೆಯಲ್ಲ, ಈ ವಿಜ್ಞಾನದ ಒಂದು ಕೋರ್ಸಲ್ಲಿ ಹಾಕಿದೆಯಾ, ಬಿಟ್ಬಿಟ್ಟು ನೀನು ಸಾಹಿತ್ಯವನ್ನೇ ಪ್ರಧಾನವಾಗಿ ಇಟ್ಕೊಂಡು BA ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರು ಹೇಳಿದ ಮಾತನ್ನು ಗಂಭೀರವಾಗಿ ತಗೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಗ್ಯಾಸ್ ಕಾಲೇಜ್ ಅಂತಲೇ ಪ್ರಸಿದ್ಧವಾದಂಥ ಅಥವಾ ಕುಪ್ರಸಿದ್ಧವಾಗಿದ್ದಂಥ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ನಾನು ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ಅಲ್ಲಿ ಯಾಕೆ ಸೇರಿದ್ದು ಅಂದರೆ ಅದಕ್ಕೆ ಕಾರಣ ಇಂಗ್ಲೀಷ್ ಮತ್ತು ಕನ್ನಡ, ಸಂಸ್ಕೃತ ಇವೆಲ್ಲ ಮೇಜರ್ಸ್ ಆಗಿದ್ದು ಅಲ್ಲೇ, ಅದೊಂದೇ ಕಾಲೇಜಲ್ಲಿ. ನನಗೆ ಇಂಗ್ಲೀಷ್ ಕನ್ನಡ ಮೇಜರ್ ಸಿಗಲಿಲ್ಲ, ಕಾರಣ ಅದಕ್ಕೆ ವಿದ್ಯಾರ್ಥಿಗಳಿರಲಿಲ್ಲ ಜಾಸ್ತಿ. ಅದಕ್ಕೋಸ್ಕರ ಇಂಗ್ಲೀಷ್, ಎಕನಾಮಿಕ್ಸ್ ಮತ್ತು ಸಂಸ್ಕೃತ ತೊಗೊಂಡೆ ನಾನು. ಹೀಗಾಗಿ ನಾನು ಕನ್ನಡವನ್ನು ನಾನು ವಿದ್ಯಾರ್ಥಿ ಆಗಿದ್ದಾಗ ಎಲ್ಲೂ ನಾನು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಲೇ ಇಲ್ಲ. ನಾನು ಮಿಡ್ಲ್ ಸ್ಕೂಲಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಎಷ್ಟು ಕನ್ನಡ ಓದ್ನೋ ಅಷ್ಟೇ. ಆಮೇಲೆ ಹೈಸ್ಕೂಲಿಗೆ ಬಂದ ಕೂಡ ಸಂಸ್ಕೃತ ತೊಗೊಂಡೆ. ಆಮೇಲೆ ಕಾಲೇಜಲ್ಲೂ ಕೂಡ ಸಂಸ್ಕೃತನೇ ಓದಿದೆ. ಆಮೇಲೆ ಇಂಗ್ಲೀಷ್ ಸಾಹಿತ್ಯ ಓದಿದೆ. ಆಮೇಲೆ ನಾನು ಕನ್ನಡದಲ್ಲಿ MA ಮಾಡಿದೆ. ಅಂದರೆ ಇಷ್ಟಾಗಿ ನನಗೆ ಇಷ್ಟೆಲ್ಲ ನಾನು ಓದಿದ್ರು ಕೂಡ ಅದನ್ನು ನಾನು ಕನ್ನಡಕ್ಕಾಗಿಯೇ ಓದಿದೆ. ನಾನು ಕವಿಯಾಗಿ ಕನ್ನಡದಲ್ಲಿ ಬೆಳೀಲಿಕ್ಕೆ ಇವೆಲ್ಲ ನನಗೆ ಸಹಾಯ ಆಗುತ್ತೆ ಅಂತ ನಾನು ಓದಿದೆ. ಬೆಂಗಳೂರಿಗೆ ಬಂದಮೇಲೆ ಅಂತೂ ಬಿಡಿ, ನನಗೆ ಲಂಕೇಶ್ ಭಾಳ ನನ್ನ ಅತ್ಯಂತ ಆಪ್ತರಾದರು, ನನ್ನ ಗುರುಗಳಾಗಿದ್ದರವರು. ನಿಜವಾದ ನನ್ನನ್ನು ಕವಿಯಾಗಿ ರೂಪುಗೊಳಿಸಿದಂಥವರೇ ಇಬ್ಬರು, ಒಬ್ಬರು ಲಂಕೇಶ್, ಇನ್ನೊಬ್ಬರು YNK, ಪ್ರಜಾವಾಣಿನಲ್ಲಿ ಸಂಪಾದಕರಾಗಿದ್ದಂಥ YNK. ಇವರಿಬ್ಬರನ್ನ ನನ್ನ ಕಾವ್ಯ ಗುರುಗಳು ಅಥವಾ ನನ್ನ 2 ಕಣ್ಣುಗಳು ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಈ ಲೋಕವನ್ನು ನೋಡೋದಕ್ಕೆ ನನಗೆ 2 ಕಣ್ಣುಗಳನ್ನು ಕೊಟ್ಟಂಥವರು ಅವರಿಬ್ಬರು ಕೂಡ. ಸೊ ಲಂಕೇಶ್ ನನ್ನನ್ನು ಅತ್ಯಂತ ನಿಕಟವಾದ ಸಂಬಂಧ ಅವ್ರ ಜೊತೆ ಇದ್ದಿದ್ದರಿಂದ ಒಂದು 10 ವರ್ಷ ನನ್ನನ್ನು ಅವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ನಡೆಸಿದ್ರು. ನನ್ನ ಕೆಲವು ಕವಿತೆಗಳನ್ನು ಇನ್ನೂ ಅವರ ಅಕ್ಷರ ಹೊಸ ಕಾವ್ಯ ಅಂತ ಒಂದು ಆಂಥಾಲಜಿ ಮಾಡಿದಾಗ ಅದು ಬಹಳ ಅದೆಲ್ಲ ಕನ್ನಡದ ಶ್ರೇಷ್ಠ ಕವಿಗಳೆಲ್ಲ ಕವಿತೆಗಳೆಲ್ಲ ಆಯ್ಕೆ ಮಾಡಿದರು. ಅದರಲ್ಲಿ ಇದ್ದಂಥ ಅತ್ಯಂತ ಕಿರಿಯ ಕವಿ ನಾನೇ. ಆಗ ನಂದು ಒಂದು ಕಲೆಕ್ಷನ್, ಅಂದರೆ ಒಂದು ಕವನ ಸಂಕಲನ ಕೂಡ ಇನ್ನೂ ಪ್ರಕಟ ಆಗಿರಲಿಲ್ಲ ಹಾಗೆ. ಆದರೂ ನಾನು ಕೆಲವು ಕವಿತೆಗಳನ್ನು ಗುರುತಿಸಿ ಅವರು ನನ್ನ ಒಂದು 4 ಕವಿತೆಗಳನ್ನು ಅದರಲ್ಲಿ ಪ್ರಾತಿನಿಧಿಕವಾಗಿ ಅಲ್ಲಿ ಪ್ರಕಟಿಸಿದ್ರು. ಆಮೇಲೆ ನನ್ನ ಗೋಪಿ ಮತ್ತು ಗಾಂಡಲಿನ ಅನ್ನೋ ಮೊದಲ ಕವನ ಸಂಕಲನ 1971ರಲ್ಲಿ ಪ್ರಕಟ ಆದಾಗ ಅದಕ್ಕೆ ಸೊಗಸಾದ ಒಂದು ಮುನ್ನುಡಿಯನ್ನು ಬರೆದ್ರು. ನನ್ನನ್ನು ಈ ಕಾವ್ಯ ಕ್ಷೇತ್ರಕ್ಕೆ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಪರಿಚಯಿಸಿದ್ರು ಅವರು. ಅಲ್ಲಿಂದ ಆಚೆಗೆ ನನಗೆ ಹಿಂತಿರುಗಿ ನೋಡಬೇಕಾದ ಪ್ರಮೇಯ ಬರಲಿಲ್ಲ. ನಾನು ಮುನ್ನಡೀತಾ ಬಂದೆ ಮತ್ತು ಕ್ರಮೇಣ ನನ್ನದೇ ಆದಂತಹ ಧಾಟಿ ಧೋರಣೆಗಳನ್ನು ರೂಪಿಸಿಕೊಂಡು ನಾನು ಒಬ್ಬ ಕವಿಯಾಗಿ ಬೆಳೆದೆ. ಇದು ನಾನು ಹೇಗೆ ಕವಿಯಾಗಿ ರೂಪುಗೊಂಡೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಅಷ್ಟು ಹೇಳ್ಬೋದು. ಇನ್ನು ಕಾವ್ಯ ಅಂದ್ರೇನು ನಾನು ಅರ್ಥ ಮಾಡ್ಕೊಂಡಂಗೆ, ಸಾಹಿತ್ಯ ಅಂದ್ರೇನು ಅಂತಂದರೆ, ಸಾಹಿತ್ಯ ಅನ್ನೋದಕ್ಕೆ ಒಂದು ಸಂಸ್ಕೃತದಲ್ಲಿ ಡೆಫಿನಿಷನ್ ಏನಿದೆ, ಸಹಿತಸ್ಯ ಭಾವಂ ಸಾಹಿತ್ಯಂ, ಸಹಿತಸ್ಯ ಭಾವ ಸಾಹಿತ್ಯಂ ಅಂತಿದೆ. ಸಹಿತಸ್ಯ ಭಾವ ನೋಡಿ, ನಮ್ಮ ಈವನ್ ಋಗ್ವೇದದಲ್ಲೇ ಸಹನೌ ಅನ್ನೋದು ಬರ್ತದೆ. ಸಹನಾವವತು ಸಹನೌ ಭುನಕ್ತು. ಸಹನೌ ಅಂತಂದರೆ ನಾವೆಲ್ಲ ಒಟ್ಟಿಗೆ ಅಂತ. ಸೊ ನಾವು ಒಟ್ಟಿಗೆ ಬಾಳಬೇಕಾದ್ರೆ ಈ ಪ್ರಪಂಚದಲ್ಲಿ ನಾವು ಹೇಗೆ ಒಬ್ರಿಗೊಬ್ಬರು ಅನುಸರಿಸ್ಕೊಂಡು ಅರ್ಥ ಮಾಡಿಕೊಂಡು ನಾವು ಬದುಕಬೇಕು, ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಅನ್ನೋದು, ಅದನ್ನು ತಿಳಿಸಿಕೊಡುವುದೇ ಸಾಹಿತ್ಯದ ಉದ್ದೇಶ ಅಂತ ನನಗಂತೆ. ಸಾಹಿತ್ಯ ಅಂತಂದರೆ ನಮ್ಮ ಜೀವನಾನುಭವಗಳನ್ನು ನಾವು ಅಭಿವ್ಯಕ್ತಿಸುವಂಥ ಒಂದು ರೀತಿ ಅದು. ನಮಗೆ ಸಾಹಿತ್ಯವನ್ನು ಓದಿದಾಗ ನಿಜವಾಗೂ ನಮ್ಮ ಮೇಲೆ ಏನು ಪ್ರಭಾವ ಆಗುತ್ತೆ ಅಂತಂದರೆ, ಸೊ ಇನ್ನೊಬ್ಬನ ಅನುಭವವನ್ನು ಯಾವುದೇ ಕಷ್ಟವಿಲ್ಲದೆ ನಮ್ಮ ಅನುಭವವನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಇಡೀ ವಿಶ್ವದ ಅನುಭವವನ್ನು ನಾವು ಸಾಹಿತ್ಯದ ಮೂಲಕ ನಾವು ಪಡೀಬಹುದು ಕೂಡ. ಹೀಗೆ ಪಡೆದಾಗ ನಮ್ಮಲ್ಲಿ ಒಂದು ವಿವೇಕ, ಒಂದು ವಿವೇಚನೆ ಮತ್ತು ಒಂದು ಸಹನೆ, ಸಹಾನುಭೂತಿ ನಾವೇನು ಹೇಳ್ತೀವಿ, ಈ ಎಲ್ಲ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸಾಹಿತ್ಯ ಕಾರಣ ಆಗ್ತದೆ ಅಂತ ಒಂದು ಅನಿಸುತ್ತೆ ನನಗೆ. ಇನ್ನು ಕಾವ್ಯ, ಈ ಕಾವ್ಯ ಅನ್ನೋದಿದೆಯಲ್ಲ ಭಾಳ ಇದು, ನಾನು ಕಾವ್ಯ ಅಂದರೆ ಕಾವ್ಯವೆಂಬ ವಿಸ್ಮಯ ಅಂತ ನಾನು ಹೇಳ್ತೀನಿ. ಅದೊಂದು ವಿಸ್ಮಯ, ಅದು ಭಾಳ ಎಲ್ರಿಗೂ ಕವಿ ಆಗಬೇಕು ಅನ್ನೋ ಆಸೆ ಎಷ್ಟೊಂದಿದೆ ಅಂತಂದ್ರೆ, ನಮ್ಮ ಉದ್ಧಾಮ ಸಾಹಿತಿಗಳು ಕೂಡ, ಈಗ ಶಿವರಾಮ್ ಕಾರಂತರು ಕೂಡ ಒಂದು ಕವನ ಸಂಕಲನ ಪ್ರಕಟಿಸಿದ್ದಾರೆ. ಅವ್ರಿಗೂ ತಾವು ಕವಿ ಆಗಬೇಕು ಅನ್ನೋ ಆಸೆ ಇತ್ತು. ನಮ್ಮ
ಅನಂತಮೂರ್ತಿಯವರು, ಯಾರು ಅನಂತಮೂರ್ತಿಯವರು ನಮ್ಮ ಕನ್ನಡದ ಶ್ರೇಷ್ಠ ಸಣ್ಣ ಕಥೆಗಳನ್ನು ಮತ್ತು ಕಾದಂಬರಿಕಾರರು ಆಗಿದ್ದರೂ ಕೂಡ ಅವ್ರಿಗೂ ಕವಿತೆಯ ಹುಚ್ಚಿತ್ತು. ಅವರು 2-3 ಕವನ ಸಂಕಲನ ಪ್ರಕಟಿಸಿದ್ದಾರೆ. ಅಂದರೆ ಕವಿ ಅಂದರೆ ಏನೋ ಒಂದು ವಿಶೇಷವಾದ ಒಂದು ಚಾಮ್ ಇದೆ ಅದರಲ್ಲಿ, ಒಂದು ಆಕರ್ಷಣೆ ಇದೆ ಅದರಲ್ಲಿ. ಅದಕ್ಕೆ ಕಾರಣ ಕವಿತೆ ಬಹುಶಃ ಈ ಎಲ್ಲ ಸಾಹಿತ್ಯದ ಎಲ್ಲ ಪ್ರಕಾರಗಳಿಗಿಂತಲೂ ಒಂದು ಅನುಭವವನ್ನು ಹರಳುಗಟ್ಟಿಸಿ ಹೇಳುವಂಥ, ಕ್ರಿಸ್ಟಲೈಸೇಷನ್ ಅಂತೇಳಿ ಹರಳುಗಟ್ಟಿಸಿ ಹೇಳುವಂಥ ಒಂದು ಪ್ರಕಾರ ಅಂತ ನನಗನ್ಸುತ್ತೆ. ಅದರಿಂದಲೇ ಬ್ರೆವಿಟಿ ಈಸ್ ದ ಸೋಲ್ ಆಫ್ ಪೊಯೆಟ್ರಿ ಅಂತಾರೆ. ಸಂಕ್ಷಿಪ್ತತೆ, ಅತ್ಯಂತ ಕಡಿಮೆ ಮಾತುಗಳು, ಅತ್ಯಂತ ಸೂಕ್ತ ಮಾತುಗಳಲ್ಲಿ ಒಂದು ಅನುಭವವನ್ನು ಕಟ್ಕೊಡೋದಿದೆಯಲ್ಲ, ಅದು ನಿಜವಾದ ಕವಿತೆ ಅನ್ನೋದಿದೆ. ಅಂದರೆ ನಾನು ಈಗಲೇ ಮೊದಲೇ ಹೇಳಿದೆ, ಕವಿತೆ ಅಂತಿದೆಯಲ್ಲ, ಇದಕ್ಕೆ ಯಾವುದೇ ರೀತಿ ನಾವು ಒಂದು ವ್ಯಾಖ್ಯಾನ, ಡೆಫಿನಿಷನ್ ಅಂತೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೂತ್ರ, ಫಾರ್ಮುಲಾ ಕೊಡೋಕ್ಕೆ ಸಾಧ್ಯ ಇಲ್ಲ. ವಯನ್ಕೆನೇ ಒಂದು ಮಾತು ಹೇಳ್ತಾರೆ, ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂತಾರೆ. ಅದೇ ನಾವು ದಿನನಿತ್ಯ ಬಳಸುವಂಥ ಅದೇ ಭಾಷೆ, ಅದೇ ಮಾತುಗಳು. ಆದರೆ ಯಾವ ಒಂದು ಮಾಂತ್ರಿಕ ಸ್ಪರ್ಶ, ಮಾಂತ್ರಿಕ ಶಕ್ತಿಯಿಂದ ಅದು ಕಾವ್ಯ ಆಗತ್ತೆ ಅನ್ನೋದಿದೆಯಲ್ಲ, ಆ ಮಾಂತ್ರಿಕ ಕ್ಷಣ ಇದೆಯಲ್ಲ, ಅದು ಮಾತ್ರ ಯಾರಿಗೂ ಗೊತ್ತಿದೆ ಅಂತೇಳಿ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ಅದನ್ನು ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಅಂತಾರೆ. ಬುದ್ಧಿ ಮತ್ತು ಭಾವ ಅವೆರಡೂ ಕೂಡ ಒಟ್ಟಿಗೆ ಸೇರುವ ಒಂದು ವಿದ್ಯುತ್ ಆಲಿಂಗನ. ಆ ವಿದ್ಯುತ್ ಇದೆಯಲ್ಲ, ಅದು ನಿಜವಾದ ಕವಿಯ ಪ್ರತಿಭೆ, ಅದೇ ನಿಜವಾದ ಕಾವ್ಯದ ಮಾಂತ್ರಿಕ ಶಕ್ತಿ ಅಂತ ಅನಿಸುತ್ತೆ. ಆ ವಿದ್ಯುತ್ ಆಲಿಂಗನ ಆಗದೇ ಇದ್ದರೆ ಇಲ್ವ ಬುದ್ಧಿ ಭಾವ ಸೇರ್ಬೋದು, ಕವಿತೆ ಆಗೋದಿಲ್ಲ ಅದು. ನೋಡಿ, ಒಂದು ಒಳ್ಳೆಯ ಕವಿತೆ ಓದಿದಾಗ ನಮಗೆ ಅಂತ ಒಬ್ಬ ಇವನಿಗೆ, ಒಳ್ಳೆಯ ರಸಿಕನಿಗೆ, ಓದುಗನಿಗೆ ಇದು ಅಪ್ಪಟವಾದ ಕವಿತೆ ಅಂತ ಅನಿಸುತ್ತೆ, ಒಳ್ಳೆಯ ಕವಿತೆ ಅಂತ ಅನಿಸುತ್ತೆ. ಆಮೇಲೆ ಬೇಕಾದರೆ ಅದು ಹೇಗೆ ಒಳ್ಳೆಯ ಕವಿತೆ ಅಂತ ನಾವು ವ್ಯಾಖ್ಯಾನ ಮಾಡ್ಬೋದು. ಆದರೆ ಏನಾದರೆ ಅದು ಒಳ್ಳೆಯ ಕವಿತೆ ಆಗತ್ತೆ ಅಂತ ಫಾರ್ಮುಲಾ ಇಲ್ಲ. ಒಂದು ವೇಳೆ ಫಾರ್ಮುಲಾ ಇದ್ಬಿಟ್ಟಿದ್ದರೆ ಆವಾಗ ನಾವು ಈ ನಮ್ಮ ಕಂಪ್ಯೂಟರ್ ಬಳಸಿ ಪುಂಖಾನುಪುಂಖವಾಗಿ ನಾವು ಶ್ರೇಷ್ಠ ಕವಿತೆಗಳನ್ನು ನಾವು ಅದನ್ನು ತಯಾರಿಸ್ಬಿಡ್ಬೋದಾಗಿತ್ತೇನೋ, ಅದನ್ನೇ ಒಂದು ಉದ್ಯಮ ಮಾಡ್ಬೋದಾಗಿತ್ತೇನೋ. ಅದೃಷ್ಟವಶಾತ್ ಆ ಫಾರ್ಮುಲಾ ಅನ್ನೋದು ಇವತ್ತಿಗೂ ಸಿಕ್ಕಿಲ್ಲ. ಈ ರಸವಿದ್ಯೆಯ ಫಾರ್ಮುಲಾ ಥರ ಅದು. ಕಬ್ಬಿಣವನ್ನು ಬಂಗಾರವನ್ನು ಮಾಡೋ ಒಂದು ಈ ರಸವಿದ್ಯೆ ಇದೆಯಲ್ಲ, ಅದನ್ನು ಸಹಸ್ರಾರು ವರ್ಷಗಳಿಂದ ಹುಡುಕ್ತಾನೇ ಇದ್ದಾರೆ ಅನೇಕರು. ಅದು ಸಿಕ್ಕಿಲ್ಲ, ಆದ್ದರಿಂದ ಇವತ್ತಿಗೂ ಅದನ್ನು ಹುಡುಕ್ತಾನೇ ಇದ್ದಾರೆ ಕೂಡ. ಸೊ ಈ ಕಾವ್ಯ ಎಂಬ ಇದೆಯಲ್ಲ, ಇದರ ಮರ್ಮ ಇವತ್ತಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಅದು ಇವತ್ತಿಗೂ ತನ್ನ ಒಂದು ಆಕರ್ಷಣೆಯನ್ನು ಉಳಿಸ್ಕೊಂಡಿದೆ ಅಂತ ಅನಿಸುತ್ತೆ. ಹಠ ಹಿಡಿದು ಕೂತು ಖಂಡಿತವಾಗಿ ಪದ್ಯ ಬರೆಯೋಕ್ಕಾಗಲ್ಲ. ಹಠ ಹಿಡಿದು ಬರೆದ್ರೆ ಅದು ಕಟ್ಟು ಕವಿತೆ ಆಗುತ್ತೆ ಹೊರತು ಅದು ಹುಟ್ಟು ಕವಿತೆ ಆಗೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಪೊಯೆಟ್ರಿ ಕೆನಾಟ್ ಬಿ ಮೇಡ್, ಇಟ್ ಹ್ಯಾಪನ್ಸ್ ಅಂತೀವಿ. ಅದು ಸಂಭವಿಸುತ್ತೆ, ಅದು ಅದೇ ಹೊರತು ಅದನ್ನು ಯಾರೂ ಕೂಡ ಕಟ್ಟಿಕೊಡೋಕ್ಕಾಗಲ್ಲ ಅಂತ. ಹಾಗೆ ಸಂಭವಿಸುತ್ತೆ ಅಂದ ಮಾತ್ರಕ್ಕೆ ಕವಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಅದು ಸಂಭವಿಸ್ಲಿ ಅಂತ ಕಾಯ್ತಾ ಇದ್ರೆ ಆಗೋದಿಲ್ಲ. ಅಲ್ಲಿ ಕವಿಯಲ್ಲಿ ಸಂಭವಿಸ್ಬೇಕಾದ್ರೆ ಮೊದಲು ಕವಿಗೂ ಕೂಡ ಅದರ ಪೂರ್ವ ತಯಾರಿ ಬೇಕಾಗತ್ತೆ. ಅದಕ್ಕೆ ಆ ಕವಿಯಲ್ಲಿ ಒಂದು ವ್ಯುತ್ಪತ್ತಿ ಅನ್ನೋದು ಬೇಕಾಗುತ್ತೆ. ಮೊದಲೇದಾಗ ಅವನಿಗೆ ಪ್ರತಿಭೆ ಇರಲೇಬೇಕು. ಪ್ರತಿಭೆ ಇಲ್ಲದೆ ಅವನು ಕವಿ ಆಗಲಾರ. ಕೇವಲ ಪ್ರತಿಭೆ ಇದ್ದರೂ ಸಾಧ್ಯ ಇಲ್ಲ, ಅದು ವ್ಯುತ್ಪತ್ತಿ ಇರಬೇಕು, ಪರಿಶ್ರಮ ಇರಬೇಕು. ಸೊ ಅದಕ್ಕಾಗಿ ಒಂದು ಡೆಡಿಕೇಶನ್ ಅಂತ ನಾವು ಹೇಳ್ತೀವಿ, ಅದಿರಬೇಕು. ಅದಿದ್ದಾಗ ಆ ಕವಿ ಹಾಗೆ ಕಾಯ್ತಾ ಇದ್ದಾಗ ಯಾವುದೋ ದಿವ್ಯ ಕ್ಷಣದಲ್ಲಿ ಅವರಿಗೆ ಒಂದು ಒಳ್ಳೆಯ ಕವಿತೆ ತಾನಾಗಿ ಅದು ಅವನಲ್ಲಿ ಆವಿರ್ಭವಿಸಬಹುದು. ಹೀಗೆ ಇಲ್ಲದೇ ಇದ್ದರೆ ಭಾಳ ಸರಳವಾಗಿ ಹೇಳ್ಬಿಡ್ಬೋದು. ನೋಡಿ, ಇವಾಗ ನಾವು ಬೇಂದ್ರೆಯವರನ್ನು, ಕುವೆಂಪು ಅವರನ್ನ ಶ್ರೇಷ್ಠ ಕವಿಗಳು ಅಂತ ಕರಿತೀವಿ. ಹಾಗಂತ ಬೇಂದ್ರೆ ಆಗಲಿ ಕುವೆಂಪು ಆಗಲಿ ಬರೆದ ಎಲ್ಲ ಕವಿತೆಗಳು ಶ್ರೇಷ್ಠ ಕವಿತೆಗಳು ಅಲ್ಲ. ಎಷ್ಟೋ ಸಾಧಾರಣ ಕವಿತೆಗಳಿವೆ, ಕೆಲವಂತೂ ಅತಿ ಸಾಧಾರಣ ಕವಿತೆಗಳು ಕೂಡ ಇವೆ. ಒಂದು ವೇಳೆ ಅವ್ರಿಗೆ ಅದರ ಆ ಫಾರ್ಮುಲಾ ಗೊತ್ತಾಗ್ಬಿಟ್ಟಿದ್ದಾರೆ, ಶ್ರೇಷ್ಠ ಕವಿತೆ ಫಾರ್ಮುಲಾ, ಅವ್ರು ಬರೆದಿದ್ದೆಲ್ಲ ಶ್ರೇಷ್ಠ ಕವಿತೆ ಆಗಬೇಕಿತ್ತಲ್ಲ. ಹಾಗಾಗಿಲ್ಲ ಅನ್ನೋದೇ ಅವ್ರಿಗೂ ಗೊತ್ತಿಲ್ಲ ಅನ್ನೋದಕ್ಕೆ ಅದೇ ಅದು ಉದಾಹರಣೆ ಅಂತ ಅನಿಸುತ್ತೆ. ಹೀಗಾಗಿ ಕವಿತೆ ಆ ಒಂದು ವಿಸ್ಮಯ ಆಗಿರೋದ್ರಿಂದ ಇದುವರೆಗೂ ಅದು ವಿಶೇಷ ಆಕರ್ಷಣೆಯನ್ನು ಉಳಿಸ್ಕೊಂಡ್ಬಂದಿದೆ.